ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ ಇಲ್ಲಿ ಭಾರತ. ಅದೇನು ಅಂತ ಅಂದ್ರೆ ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತದ ಸೈಬರ್ ಸಮರ ಈ ರೀತಿಯಾಗಿ. ಆಮೇಲೆ ಇಲ್ಲಿ ಭಾರತದಲ್ಲಿ ಪಾಕಿಸ್ತಾನ ಅಂದಾಗ ಜನ ನೋಡ್ತಾ ಇದ್ದಂತ ಕೆಲ ಚಾನೆಲ್ಗಳೇ ಇವೆಲ್ಲ, ಏನು ಯೂಟ್ಯೂಬ್ ಚಾನೆಲ್ಗಳಾಗಿದ್ರು ಕೂಡ ಅಲ್ಲಿನ ಕೆಲ ದೊಡ್ಡ ನೆಟ್ವರ್ಕ್ ಅನ್ನ ಹೊಂದಿರುವಂತ ಸಂಸ್ಥೆಗಳೇ ಇವೆಲ್ಲ. ಯಾವುದು? ಡಾನ್, ARY, GNN, ಸಮಾ, ರಫ್ತಾರ್, ಪಾಕಿಸ್ತಾನ ರೆಫರೆನ್ಸ್, ಬೋಲ್, ಈ ನ್ಯೂಸ್ಗಳು ಸದ್ಯ ಈಗ ಬ್ಯಾನ್ ಆಗಿದೆ. ಅಲ್ಲಿ ಪಾಕಿಸ್ತಾನದಲ್ಲಿ ದೊಡ್ಡ ದೊಡ್ಡ ಸುದ್ದಿ ಸಂಸ್ಥೆಗಳೇ ಇವೆಲ್ಲ. ಭಾರತದಲ್ಲಿ ಯೂಟ್ಯೂಬ್ ಮುಖೇನವಾಗಿ ಇವುಗಳನ್ನು ನೋಡೋದಕ್ಕೆಲ್ಲ ಅವಕಾಶ ಇತ್ತು. ಈಗ ಅಂತ ಚಾನೆಲ್ಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಆಮೇಲೆ ಭಾರತದಲ್ಲಿ ಬಹಳ ದೊಡ್ಡ ವೀಕ್ಷಕರನ್ನ ಕೂಡ ಹೊಂದಿರುವಂತ ಚಾನೆಲ್ಗಳು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಯಾವುದು ಈ ಶೋಯಬ್ ಅಖ್ತರ್ ಹಾಗೆ ಅರ್ಜು ಕಜ್ಮಿ ಚಾನೆಲ್ಗಳೇನಿದ್ದಾವೆ, ಇಂಥ ಚಾನೆಲ್ಗಳನ್ನ ಕೂಡ ನಿಷೇಧ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿನ ಕೆಲ ಸೆಲೆಬ್ರಿಟೀಸ್ಗಳು, ಕ್ರಿಕೆಟರ್ಗಳು, ಇವ್ರುಗಳಿಗೆಲ್ಲ ಸೇರಿದಂತ ಆ ಚಾನೆಲ್ಗಳೇನಿದ್ವು ಅವುಗಳನ್ನ ಕೂಡ ನಿಷೇಧ ಮಾಡಲಾಗಿದೆ. ಕೇಂದ್ರದ ಗೃಹ ಇಲಾಖೆಯಿಂದ ಹೀಗೆ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಭಾರತದ ವಿರುದ್ಧ ಈ ಚಾನೆಲ್ಗಳಿಂದ ಸುಳ್ಳು ಸಂದೇಶ ಹೊರಡಿಸಲಾಗ್ತಾ ಇದೆ. ಪ್ರಚೋದನಕಾರಿ ಮತ್ತು ದಾರಿ ತಪ್ಪಿಸೋ ನಿರೂಪಣೆಗಳು ನಡೀತಾ ಇದೆ. ಈ ತಪ್ಪು ಮಾಹಿತಿ ಪ್ರಸಾರ ಮಾಡಿದ್ದಕ್ಕಾಗಿ ಕೇಂದ್ರ ಸರ್ಕಾರ ಇಂತಹದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಈಗ ನಾವೇನಾದ್ರು ಆ ಚಾನೆಲ್ಗಳನ್ನ ಈಗ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ಗೆ ಹೋಗಿ ಆ ಚಾನೆಲ್ಗಳು ಅವೈಲೇಬಲ್ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಈ ಮುಖೇನವಾಗಿ ಭಾರತ ತೆಗೆದುಕೊಂಡಿರುವಂಥ ಒಂದು ದಿಟ್ಟ ಕ್ರಮ ಇದು. ಈ ಹಿಂದೆನೂ ಕೂಡ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಾಗಿನ ಕೆಲ ಚಾನೆಲ್ಗಳು, ಜೊತೆಗೆ ಈ ಚೀನಾಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಆ್ಯಪ್ಗಳು, ಇಂತಹದನ್ನೆಲ್ಲ ಬ್ಯಾನ್ ಮಾಡುವ ಮುಖೇನವಾಗಿ ರಾಜತಾಂತ್ರಿಕವಾಗಿ ಹೊಡೆತ ಕೊಡುವ ಪ್ರಯತ್ನವನ್ನ ಭಾರತ ಮಾಡಿತ್ತು. ಹಿಂದೆ ಆದಂಥ ಕೆಲ ಘಟನಾವಳಿಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ. ಬಟ್ ಈಗ ಪಾಕಿಸ್ತಾನದ ವಿರುದ್ಧವಾಗಿಯೂ ಕೂಡ ಅಂತಹದ್ದೇ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಅಲ್ಲಿನ ಸುದ್ದಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗಿನ ಯೂಟ್ಯೂಬ್ ಚಾನೆಲ್ಗಳು ಇಲ್ಲೇನು ಕೆಲಸ ಮಾಡ್ತಾ ಇದ್ವು ಅಥವಾ ಇಲ್ಲೇನು ಪ್ರಸಾರ ಆಗ್ತಾ ಇದ್ವು, ಪ್ರಸಾರ ಆಗ್ತಾ ಇದ್ದದಷ್ಟೇ. ಆ ಪ್ರಸಾರವನ್ನು ಈಗ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ.